ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ಈ 5 ಪಾಯಿಂಟ್ಸ್ ಬಗ್ಗೆ ಗಮನ ಇಡಿ. ಪಾಯಿಂಟ್ ನಂಬರ್ 1, ಆಪರೇಷನ್ ಆದಮೇಲೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಬ್ಲಡ್ ಕ್ಲಾಟ್ಸ್ ಅವಾಯ್ಡ್ ಆಗುತ್ತೆ, ಶ್ವಾಸಕೋಶದ ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆ ಆಗುತ್ತೆ. ಪಾಯಿಂಟ್ ನಂಬರ್ 2, ಆಪರೇಷನ್ ಆದಮೇಲೆ ಮಂಡಿನ ಸ್ಟ್ರೈಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಎಷ್ಟೊಂದು ಜನ ಮಂಡಿ ಎಷ್ಟು ಮಡಿಸ್ತಿದೀವಿ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾರೆ. ಮಂಡಿ ಸೀದಾ ಮಾಡೋದು ಅಂದ್ರೆ ಸ್ಟ್ರೈಟ್ ಮಾಡೋದು ಮಡ್ಸೋದಕ್ಕಿಂತ ತುಂಬಾ ಇಂಪಾರ್ಟೆಂಟು. ಲಾಂಗ್ ಟರ್ಮ್ ಗೈಟ್ ಅಂದ್ರೆ ನಡೆಯುವ ಭಂಗಿ ಮೇಲೆ ಇದು ಅಫೆಕ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 3, ಆಪರೇಷನ್ ಆದಮೇಲೆ ಊತ ಮತ್ತೆ ಪೇಯ್ನ್ ಎಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಷ್ಟು ಇಂಪಾರ್ಟೆಂಟು. ಏನಕ್ಕೆ ಅಂತಂದ್ರೆ ಪೇಯ್ನು ಮತ್ತೆ ಊತ ಕಡಿಮೆ ಇದೆ ಅಂತಂದ್ರೆ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಬೇಗ ಆಕ್ಟಿವೇಟ್ ಆಗುತ್ತೆ, ಎಕ್ಸಸೈಸಸ್ ಚೆನ್ನಾಗಿ ಮಾಡ್ಬೋದು. ಸೊ ಐಸ್ ಅಪ್ಲಿಕೇಶನ್ಸ್ನ ಮರಿಬೇಡಿ. ಪಾಯಿಂಟ್ ನಂಬರ್ 4, ಮೂಮೆಂಟ್ಸ್ ಬಂದರೆ ಸಾಲದು, ಮಸಲ್ ಸ್ಟ್ರೆಂತು ತುಂಬ ಇಂಪಾರ್ಟೆಂಟು. ಮೆಟ್ಲು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಸ್ಟ್ರೆಂತೇ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆನೂ ಗಮನ ಹರಿಸಬೇಕು. ಪಾಯಿಂಟ್ ನಂಬರ್ 5, ರಿಕವರಿ ಅನ್ನೋದು ರನ್ನಿಂಗ್ ರೇಸ್ ಥರ ಅಲ್ಲ, ದೂರದ ಊರಿನ ಪ್ರಯಾಣದ ಥರ. ಸಾಮಾನ್ಯವಾಗಿ 3 ತಿಂಗಳಲ್ಲಿ ಮೂಮೆಂಟ್ಸ್ ಸ್ಟ್ರೆಂತ್ ಎಲ್ಲ ವಾಪಸ್ ಬರುತ್ತೆ. ಬಟ್ ಸರಿಯಾದ ಸಮತೋಲನ, ಆತ್ಮವಿಶ್ವಾಸ, ನಡೆಯುವ ಭಂಗಿ ಎಲ್ಲ ಸರಿಯಾಗೋದಕ್ಕೆ ಕೆಲವೊಬ್ಬರಿಗೆ 6 ರಿಂದ 12 ತಿಂಗಳು ತಗೊಳುತ್ತೆ. ಸೊ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಆಪರೇಷನ್ ಮಂಡಿ ರಿಪ್ಲೇಸ್ಮೆಂಟ್ ಅನ್ನೋದು ಹೊಸ ಮಂಡಿ ಕೊಡೋದಲ್ಲ, ನಿಮ್ಮ ಜೀವನನ ಮರಳಿ ವಾಪಸ್ ಕೊಡೋದು. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.